ನಮಸ್ಕಾರ. ನಾನು ಗುರುನಾಥ್ ವಡ್ಡೆ, ಬೀದರ್ ಜಿಲ್ಲೆಯ ಕರ್ತವ್ಯದಕ್ಷ ಎಸ್ ಪಿಗಳಾದ ಶ್ರೀ ಚನ್ನಬಸವಣ್ಣ ಲಂಗೋಟಿಯವರ ಅವಧಿಪೂರ್ವ ವರ್ಗಾವಣೆಯಿಂದ ಬೀದರ್ ಜಿಲ್ಲೆಯಲ್ಲಿ ಒಂದು ಅಸಮಾಧಾನ ವ್ಯಕ್ತವಾಗಿದೆ. ಚನ್ನಬಸವಣ್ಣ ಲಂಗೋಟಿಯವರ ಈ ಒಂದು ಅವಧಿಪೂರ್ಣ ವರ್ಗಾವಣೆ ಸರ್ಕಾರದ ಅನ್ಯಾಯದ ಕ್ರಮವಾಗಿದೆ. ನಾನು ಈ ಸರ್ಕಾರದ ಅನ್ಯಾಯವನ್ನು ನಾನು ಖಂಡಿಸುತ್ತೇನೆ. ಹಾಗೂ ಬೀದರ್ ಜಿಲ್ಲೆಯ ಒಬ್ಬ ನಾಗರಿಕನಾಗಿ ನಾನು ಈ ಎಸ್ ಪಿ ಅವರ ಅವಧಿಪೂರ್ಣ ವರ್ಗಾವಣೆಯ ವಿರುದ್ಧ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರ ವಿರುದ್ಧ ನಾನು ಗೌರವಾನ್ವಿತ ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸಿರುತ್ತೇನೆ. ಅದೇ ಪ್ರಕಾರ ನಾನು ಗೌರವಾನ್ವಿತ ರಾಜ್ಯಪಾಲರಿಗೂ ಕೂಡ ಈ ಬಗ್ಗೆ ನಾನು ದೂರು ಸಲ್ಲಿಸಿರುತ್ತೇನೆ. ಸದರಿ ದೂರಿನಲ್ಲಿ ಈ ಒಂದು ಅವಧಿಪೂರ್ವ ವರ್ಗಾವಣೆ ಬೀದರ್ ಎಸ್ ಪಿ ಶ್ರೀ ಚನ್ನಬಸವಣ್ಣ ಲಂಗೋಟಿಯವರು ಹಾಗೂ ಇವರ ಜೊತೆಗಿನ ಇನ್ನೂ ರಾಜ್ಯದಲ್ಲಿ ಆದ ಎಲ್ಲ ಅವಧಿಪೂರ್ವ ವರ್ಗಾವಣೆ ಬಗ್ಗೆ ಸಮಗ್ರವಾಗಿ ಒಂದು ತನಿಖೆ ನೀಡಬೇಕು. ಸರ್ಕಾರ ಈ ರೀತಿ ಅನ್ಯಾಯಯುತವಾಗಿ ವರ್ತಿಸಬಾರದು. ಸರ್ಕಾರ ಸರ್ವಾಧಿಕಾರಿ ಇಲ್ಲ, ಸಂವಿಧಾನ ಪರಮೋಚ್ಚ. ಎಲ್ಲರೂ ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಆದರೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಅನ್ಯಾಯದ ಕ್ರಮ ತೆಗೆದುಕೊಂಡು ತಾವೇ ರಚಿಸಿದ ವರ್ಗಾವಣೆ ಮಾರ್ಗಸೂಚಿ ಉಲ್ಲಂಘನೆ ಮಾಡಿದ್ದಾರೆ. ಈ ಬಗ್ಗೆ ವರ್ಗಾವಣೆ ಬಗ್ಗೆ ಒಂದು ಮಾರ್ಗಸೂಚಿ ರಚಿಸುವ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ 2013ರಲ್ಲಿ ಒಂದು ತೀರ್ಪನ್ನು ನೀಡಿದೆ. ಆ ತೀರ್ಪಿನ ಕೂಡ ಉಲ್ಲಂಘನೆ ಈ ಸರ್ಕಾರ ಮಾಡಿರುತ್ತದೆ. ಹಾಗೂ ವರ್ಗಾವಣೆ ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರದರ್ಶಕವಾಗಿ ನಡೆಯಬೇಕು. ಆದರೆ ಈ ವರ್ಗಾವಣೆಗಳು ಅವಧಿಪೂರ್ವ ವರ್ಗಾವಣೆಗಳು ಎಂದು ಪಾರದರ್ಶಕವಾಗಿ ನಡೆದಿಲ್ಲ. ಬೀದರ್ ಎಸ್ ಪಿ ಚನ್ನಬಸವಣ್ಣನವರಿಗೆ 2ರಂದು ಮೊದಲನೇ ವರ್ಗಾವಣೆ ಆಯಿತು. 5 ಜುಲೈರಂದು 2ನೇ ವರ್ಗಾವಣೆ ಆಯಿತು. 2 ದಿವಸದಲ್ಲಿ 2 ಕಡೆ ಅವರಿಗೆ ವರ್ಗಾವಣೆ ಆಗಿದೆ. ಇದು ಯಾವ ನ್ಯಾಯ? ಇದು ಯಾವ ಮಾರ್ಗಸೂಚಿ? ಇದು ಸರ್ಕಾರದ ಯಾವ ನೀತಿ? ಇದು ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧವಾಗಿದೆ. ಸರ್ಕಾರವೇ ರಚಿಸಿದ ವರ್ಗಾವಣೆ ಮಾರ್ಗಸೂಚಿಗೆ ವಿರುದ್ಧವಾಗಿದೆ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ಪ್ರತಿಯೊಂದು ಕ್ರಮವನ್ನು ಪ್ರಶ್ನಿಸುವ ಹಕ್ಕು ಪ್ರಜೆಗಳಿದೆ. ಯಾಕಂದರೆ ಪ್ರಜೆಗಳೇ ಪ್ರಭುಗಳು. ಸರ್ಕಾರ ಸರ್ವಾಧಿಕಾರಿ ಆಗಲು ಎಂದಿಗೂ ಸಾಧ್ಯ ಇಲ್ಲ. ಇದನ್ನು ಮುಖ್ಯಮಂತ್ರಿಗಳು ತಾವು ಅರಿತುಕೊಳ್ಳಬೇಕು. ಇವಾಗ ಇದೊಂದು ಸ್ವಲ್ಪ ಹಿನ್ನೆಲೆ ನೋಡಿದಾಗ ಬೀದರ್ ಜಿಲ್ಲೆಯಲ್ಲೇ ಒಂದು ಜಿಲ್ಲಾ ಪಂಚಾಯತ್ ಸಿ.ಒಗಳ ವರ್ಗಾವಣೆ ನೋಡಿದಾಗ ಕಳೆದ ಒಂದು ಅವಧಿಯಲ್ಲಿ 6 ವರ್ಷಗಳಲ್ಲಿ 10 ಸಿ.ಒಗಳು ಬೀದರ್ ಜಿಲ್ಲಾ ಪಂಚಾಯತ್ದಲ್ಲಿ ಬದಲಾವಣೆ ಆಗಿದ್ದಾವೆ. ಹಾಗೂ ಸಂಸ್ಕೃತಿ ಇಲಾಖೆಯಲ್ಲಿ 5 ವರ್ಷದಲ್ಲಿ 9 ನಿರ್ದೇಶಕರು ವರ್ಗಾವಣೆಯಾಗಿದ್ದಾರೆ. ಹಾಗೂ ಬೀದರ್ ಜಿಲ್ಲೆಯಲ್ಲಿ ದಕ್ಷತೆಯಿಂದ ಕೆಲಸ ಮಾಡಿದ ಜಿಲ್ಲಾಧಿಕಾರಿಗಳಾದ ಹರ್ಷಗುಪ್ತಾ ಅವರು 20 ವರ್ಷದಲ್ಲಿ ಸುಮಾರು 30 ವರ್ಷಕ್ಕಿಂತ ಹೆಚ್ಚಿನ ವರ್ಗಾವಣೆ ಕಂಡಿದ್ದಾರೆ. ಅದನ್ನು ಈ ಒಂದು ಸರ್ಕಾರದ ಈ ಒಂದು ನೀತಿ ನಿಯಮ ಎಲ್ಲವೂ ಮೀರಿ ಈ ರೀತಿಯಾಗಿ ಈ ವರ್ಗಾವಣೆ ಮಾಡುತ್ತಿರುವುದು ಇದು ಸರ್ಕಾರದಲ್ಲಿನ ಅನೇಕರು ಖಂಡಿಸಿದ್ದಾರೆ. ಹಾಗೂ ಇದು ಒಂದು ದಂಧೆಯಾಗಿ ಪರಿವರ್ತನೆಯಾಗಿದೆ ಅಂತ ಅನೇಕರು ತಮ್ಮ ಅಭಿಪ್ರಾಯವನ್ನು ಸದನದಲ್ಲೂ ಹೊರಗಡೆಯೂ ಕೂಡ ವ್ಯಕ್ತಪಡಿಸಿದ್ದಾರೆ. ದಯಮಾಡಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಅನ್ಯಾಯದ ವರ್ಗಾವಣೆ ಮಾಡಿದನ್ನು ಒಂದು ತಪ್ಪನ್ನು ತಿದ್ದುಕೊಳ್ಬೇಕು. ಹಾಗೂ ಇನ್ನು ಮುಂದೆ ಈ ರೀತಿಯಾಗಿ ಯಾವುದೇ ಒಂದು ಕಾನೂನು ಬಾಹಿರ ಸಂವಿಧಾನದ ವಿರುದ್ಧವಾಗಿ ತಾವೇ ರಚಿಸಿದ ಒಂದು ವರ್ಗಾವಣೆ ಒಂದು ಮಾರ್ಗಸೂಚಿಯ ಉಲ್ಲಂಘನೆ ಮಾಡಬಾರದೆಂದು ನಾನು ಈ ಮೂಲಕ ಕೇಳಿಕೊಳ್ತೇನೆ.